ರೆಡಿಯಾಗಿ ಹೊರಟಿರೋದು. ಸೊ ರೆಡಿಯಾಗಿ ಹೊರಟಿದ್ದೀನಿ. ಆಲ್ರೆಡಿ ಅಣ್ಣ ಮತ್ತು ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತು ಅಂತ. ಬನ್ನಿ. ಸೊ ಇಲ್ಲಂತೂ ಆಲ್ರೆಡಿ ತುಂಬ ಬಿಸಿಲಿದೆ. ನಮ್ಮೂರಲ್ಲೆಲ್ಲ ಇಷ್ಟೆಲ್ಲ ಬಿಸಿಲಿರಲ್ಲ ಈ ಟೈಮಿಗೆ. 10 o'clockಗೆಲ್ಲ ಇಷ್ಟು ಬಿಸಿಲು ಅಂದರೆ ಆಚೆ ಎಲ್ಲೂ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಇಷ್ಟು ಬಿಸಿಲಿರೋ ಕಾರಣ ನಾನು ಹೇರ್ ವಾಶ್ ಮಾಡಿಕೊಂಡು ಆಚೆ ಬಂದು 2 ನಿಮಿಷ ನಿಂತ್ಕೊಂಡ್ಬಿಡ್ತೀನಿ. ಸೊ ನನಗೆ ಹೇರ್ ಡ್ರೈಯರ್ ಅವಶ್ಯಕತೆನೇ ಆಗಲ್ಲ. 2 ನಿಮಿಷದಲ್ಲಿ ನನ್ನ ಹೇರೆಲ್ಲ ಡ್ರೈ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಮುಂದೆ ಹೋಗ್ತಿದ್ದಾಗೆ ಅಣ್ಣ ಬಂದರು. ಅಣ್ಣನ ಕಾರ್ ಹತ್ಕೊಂಡು ನೆಕ್ಸ್ಟ್ ಹೊರಟಿದ್ದು ದುಬೈ ಕಡೆಗೆ. ಸೊ ಆನ್ ದ ವೇ ನಾವು ಹೋಗ್ತಿರ್ಬೇಕಾದ್ರೆ ಎಲ್ರಿಗೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಅಣ್ಣ ಹೇಳಿದ್ರು ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಂಡು ಹಾಗೆ ಪೆಟ್ರೋಲ್ ಬಂಕಲ್ಲಿ ನಾವು ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿ ನಿಲ್ಲಿಸಿದ್ರು. ನಂಗೂ ಕಾಫಿ ಬೇಕು. ಚೆನ್ನಾಗಿದೆ. ಇಷ್ಟೊತ್ತವರೆಗೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಾಫಿ ಚೆನ್ನಾಗಿರುತ್ತೆ. 7 rupees ಅಲ್ಲ 7 dirhams ಕಾಫಿ ಚೆನ್ನಾಗಿಲ್ಲ. 1 ರೂಪಾಯಿ 2 ರೂಪಾಯಿ dirhams ಕಾಫಿನೇ ಚೆನ್ನಾಗಿರುತ್ತೆ. ಲೋಕಲ್ ಕಾಫಿ ಚೆನ್ನಾಗಿರುತ್ತೆ. ಕಾಫಿ ಚೆನ್ನಾಗಿಲ್ಲ ಅಂತೇಳಿ ಅದೇ ಕಾಫಿನ ಕುಡ್ಕೊಂಡು ದುಬೈ ಕಡೆ ಹೊರಟ್ವಿ. ದುಬೈಯಲ್ಲಿ ಮ್ಯಾಪ್ ಇಲ್ಲದೆ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ ಕಾರ್ ಡ್ರೈವ್ ಮಾಡೋ ಹಾಗೆ ಇಲ್ಲಿ ಅಡ್ಡದಿಡ್ಡಿ ನಾವು ಕಾರ್ ಡ್ರೈವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಎಲ್ಲವೂ ಕೂಡ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗೇ ನಡೆಯುತ್ತೆ. ಸೊ ಫೈನಲಿ ದುಬೈಗೆ ಬಂದು ತಲುಪಿದ್ವಿ. ನಾವು ಕಾರಲ್ಲೇ ಬರ್ತಾ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಮೊದಲು ಎಲ್ಲಿ ಹೋಗಬೇಕು, ಏನು ತೊಗೋಬೇಕು, ಏನು ಶಾಪ್ ಮಾಡಬೇಕು ಅಂತ ಹೇಳಿ. ಬಟ್ ಎಲ್ರಿಗೂ ಹೊಟ್ಟೆ ಹಶ್ವಾಗಿದ್ದ ಕಾರಣ ಮೊದಲು ರೆಸ್ಟೋರೆಂಟ್ಗೆ ಹೋಗಿ ಏನಾದರೂ ತಿನ್ಕೊಂಡು ನೆಕ್ಸ್ಟ್ ಹೋಗಬೇಕಾಗಿರೋ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ರೆಸ್ಟೋರೆಂಟಿಗೆ ಹೋಗೋಕ್ಕೂ ಮುಂಚೆ ಅಲ್ಲೇ ಒಂದು ಪಕ್ಕದಲ್ಲಿ ಫ್ಲವರ್ ಶಾಪ್ ಇತ್ತು. ಸೊ ಅಣ್ಣ ಅವ್ರ ವೈಫಿಗೋಸ್ಕರ ಫ್ಲವರ್ ಕೊಡಿಸ್ಲಿಕ್ಕೆ ಅಂತ ಹೇಳಿ ಶಾಪಿಗೆ ಕರ್ಕೊಂಡು ಹೋದರು. ನಮ್ಮೂರ ಕಡೆ ಎಲ್ಲ ಮಲ್ಲಿಗೆ ಹೂ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಅಷ್ಟು ಪರಿಮಳ ಇರಲಿಲ್ಲ. ಇದನ್ನ ನೀವೇನು ನೋಡ್ತಿದ್ದೀರೋ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಹಿಂದಿಯಲ್ಲಿ ತಾಡಿ ಅಂತಾರೆ. ತಾಡಿ ಇದೆಲ್ಲ ಅದೋಡ ಅದು ಬಂದು ಬೇರು. ಇಲ್ಲಾಂದ್ರೆ ಇಂಗ್ಲಿಷ್ ಅಲ್ಲಿ ಐಸ್ ಆಪಲ್ ಅಂತಾರೆ. ಕನ್ನಡದ ಇದು ತೆಲುಗುದಲ್ಲಿ ತಾಟಿಕಾಯಿ. ನಮ್ಮ ಚಾನಲ್ ಕನ್ನಡ ಅಣ್ಣ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನನ್ನ 3 ಭಾಷೆ ಬರೋದು, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಅದು ಬಂದು ಫ್ರೂಟ್ ಏನಿರುತ್ತಲ್ಲ, ಫ್ರೂಟ್ ಬಂದು ಟಾಟಲಿಂಗ್ ಅಂದ್ರೆ ಅರ್ಥ ಆಗುತ್ತೆ. ಫ್ರೂಟ್ ಅಲ್ಲಿ ಇಟ್ಟು ಮಣ್ಣಲ್ಲಿ ಇಟ್ಟು ಫ್ರೂಟ್ಗೆ ಅಲ್ಲಿದ್ದ ಏನಿದು ರೂಟ್ ಬರುತ್ತಲ್ಲ, ಆ ರೂಟ್ ಒಂದು ಪೀಸ್ ಇದು. ಓಕೆ, ಅದನ್ನ ಹೆಂಗ್ ತಿನ್ಬೇಕು, ಏನ್ ಅದನ್ನ ತಿಂದ್ರೆ ಏನ್ ಸಿಗುತ್ತೆ? ಇದು ಬಂದು ನೀರಲ್ಲಿ ಹೆಂಗ ನಾವು ಕಡ್ಲೆಕಾಯಿ ಹೆಂಗ ಬೇಯಿಸ್ತೀವೋ ನೀರಲ್ಲಿ ಹಾಕಿ, ಅದೇ ತರ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು. ಆಮೇಲೆ ಇದು ಮೇಲಿರೋದು ತೆಗೆದ್ಬಿಟ್ಟು ಸೇಮ್ ನಾವು ಹೆಂಗ ಕಡಲೆ ಇದು ನಮ್ದು ಶೇಂಗದ ಕಾಳು ಹೆಂಗ ತಿಂತೀವೋ ಆ ತರ ಇದನ್ನು ಮೇಲೆ ತೆಗೆದ್ಬಿಟ್ಟು ಒಳಗಡೆ ಇರೋದು ಮುರಿದು ಸ್ವಲ್ಪ ಮೇಲಿರೋದೆಲ್ಲ ತೋಳೆಲ್ಲ ತೆಗೆದು ತಿಂತಾರೆ. ಇದು ತಿಂದ್ರೆ ಹಾರ್ಟ್ ಆಮೇಲೆ ಹೊಟ್ಟಿಗೆ ಒಳ್ಳೆಯದಂತ. ಸರಿ, ಥ್ಯಾಂಕ್ ಯು ಅಣ್ಣ. ಸೊ ಗಾಯ್ಸ್, ಟಾಟಲಿಂಗ್ ಬೇರ್ ಬಗ್ಗೆ ನನಗೂ ವಿಷಯ ಗೊತ್ತಿರಲಿಲ್ಲ. ನನಗೂ ಇವಾಗಲೇ ಗೊತ್ತಾಗಿದ್ದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಸೊ ಗಾಯ್ಸ್, ನೆಕ್ಸ್ಟ್ ನಾ ಹೊರಟಿದ್ದು ಅಂಜಪ್ಪರ್ ಇಂಡಿಯನ್ ರೆಸ್ಟೋರೆಂಟಿಗೆ. ಊಟ ತಿಂದು ನೆಕ್ಸ್ಟ್ ಏನು ಪ್ಲಾನ್ ಅಂತ ನೋಡೋಣ. ನನಗಂತೂ ಇಲ್ಲಿ ಊಟ ತುಂಬಾ ಇಷ್ಟ ಆಯಿತು. ಭರ್ಜರಿಯಾಗಿ ಬ್ಯಾಟಿಂಗ್ ಮುಗಿಸಿ ನೆಕ್ಸ್ಟ್ ನಾ ಹೊರಟಿದ್ದು ಗೋಲ್ಡ್ಸು ಕಡೆಗೆ. ಸಂಡೇ ಆಗಿರೋ ಕಾರಣ ಪಾರ್ಕಿಂಗ್ ಎಲ್ಲ ಕಡೆನೂ ಫಿಲ್ ಆಗಿತ್ತು. ಬಿಕಾಸ್ ದುಬೈಯಲ್ಲಿ ಸಂಡೇ ಮಾತ್ರನೇ ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ಬೇರೆ ದಿನ ಬಂದರೆ ನಾವು 1 ಅವರಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ. ಸೊ ನಾವು ಬಂದಿದ್ದು ಸಂಡೇ ಆಗಿರೋ ಕಾರಣ ಎಲ್ಲ ಕಡೆ ಫುಲ್ ಆಗಿಬಿಟ್ಟಿತ್ತು. ಸೊ ಅಂತೂ ಇಂತೂ ಪಾರ್ಕಿಂಗ್ನ ಹುಡ್ಕೋ ಅಷ್ಟರಲ್ಲಿ 30 to 40 minutes ಟೈಮ್ ಆಯಿತು. ಫೈನಲಿ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಸಿಕ್ತು. ಪಾರ್ಕ್ ಮಾಡಿ ನೆಕ್ಸ್ಟ್ ನಾ ಹೊರಟಿದ್ದು ಗೋಲ್ಡ್ ಸುಕ್ ಒಳಗಡೆ.
ಚಿನ್ನ ಅನ್ನೋದು ಭೂಮಿ ಮೇಲಿನ ಅತ್ಯಮೂಲ್ಯ ವಸ್ತುಗಳಲ್ಲಿ ಒಂದು. ನಮ್ಮ ಭಾರತೀಯ ಮಹಿಳೆಯರಿಗಂತೂ ಚಿನ್ನದ ಮೇಲೆ ತುಂಬ ವ್ಯಾಮೋಹ ಇದೆ. ಆಭರಣದ ರೂಪದಲ್ಲಿರೋ ಈ ಚಿನ್ನ ನಿಜವಾಗಿಯೂ ಭೂಮಿಗೆ ಹೇಗೆ ಬಂತು ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಕಮೆಂಟ್ಸ್ ಮಾಡಿ. ನನಗಂತೂ ಗೊತ್ತೇ ಇರಲಿಲ್ಲ. ಈ ಚಿನ್ನದ ಮೂಲ ಹೇಗೆ ಬಂತು ಭೂಮಿ ಮೇಲೆ ಅನ್ನೋದು ತುಂಬ ಜನರ ಪ್ರಶ್ನೆ ಕೂಡ ಇದೆ. ನನಗೂ ಕೂಡ ಈ ಪ್ರಶ್ನೆ ತುಂಬ ದಿನದಿಂದ ಇತ್ತು. ಕುತೂಹಲ ಜಾಸ್ತಿಯಾಗಿ ಗೂಗಲಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸರ್ಚ್ ಮಾಡಿದೆ. ಅಲ್ಲಿ ಕೆಲವು ಅಧ್ಯಯನಗಳ ಪ್ರಕಾರ ಕೆಲವು ವಿಜ್ಞಾನಿಗಳು ವಿಭಿನ್ನವಾಗಿ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಯಾರು ಎಷ್ಟೇ ಏನೇ ಹೇಳಿದ್ರು ನಿಜವಾಗ್ಲೂ ಚಿನ್ನ ಹೇಗೆ ಹುಟ್ಟಿ ಬಂತು ಅನ್ನೋ ಸ್ಪಷ್ಟ ಉತ್ತರ ಇದುವರೆಗೂ ಯಾರಿಗೂ ಕೂಡ ಸಿಕ್ಕಿಲ್ಲ. ಸೊ ನೀವು ಕೂಡ ನನ್ನ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿ ಚಿನ್ನದ ಬಗ್ಗೆ ತಿಳ್ಕೊಂಡಿದ್ದೀರಾ? ಹಾಗಿದ್ರೆ ಕಮೆಂಟ್ಸ್ ಮಾಡಿ. ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಕೇಳಬೇಕಾ? ಕೇಳೋದೇ ಬೇಡ. ಚಿನ್ನದ ಅಂಗಡಿಗೆ ಏನಾದರೂ ಕರ್ಕೊಂಡೋಗ್ಬಿಟ್ರೆ ನೋಡ್ತಾನೆ ಇರ್ತಾರೆ. ಈ ಚಿನ್ನದ ಮೇಲೆ ವ್ಯಾಮೋಹ ಯಾವತ್ತೂ ನಮ್ಮ ಹೆಣ್ಮಕ್ಳಿಗೆ ಕಮ್ಮಿ ಆಗೋದೇ ಇಲ್ಲ. ಮತ್ತಷ್ಟು ಮಗದಷ್ಟು ನೋಡ್ತಾ ಇರಬೇಕು ಅನಿಸುತ್ತೆ, ಮತ್ತಷ್ಟು ತೊಗೊಳ್ತಾನೆ ಇರಬೇಕು ಅನಿಸುತ್ತೆ. ನಮ್ಮ ಹೆಣ್ಮಕ್ಳು ಗೋಲ್ಡ್ ಶಾಪಿಂಗ್ಗೆ ಅಂತ ಏನಾದರೂ ಹೊರಡ್ರೆ ಅದು ಬೇಗ ಮುಗಿಯೋ ಕಥೆನೇ ಇಲ್ಲ ಅಂದ್ಕೊಳ್ಳಿ. ನಾನಂತೂ ಗೋಲ್ಡ್ ಶೂಕಲ್ಲಿ ಎಲ್ಲ ಶಾಪ್ನ ಸುತ್ತಾಡಿ ಕೊನೆಗೆ ಟಯರ್ಡ್ ಆಗಿ ಒಂದು ಶಾಪಲ್ಲಿ ಗೋಲ್ಡ್ ತೊಗೊಳಕ್ಕೆ ಅಂತ ಒಳಗಡೆ ಬಂದೆ. ಚಿನ್ನದ ಬೆಲೆ ನೋಡಿದ್ರೆ ಗಗನಕ್ಕೆ ಹೇರಿದೆ. ಆದರೆ ಹೆಣ್ಮಕ್ಳಿಗೆ ಚಿನ್ನದ ಮೇಲಿನ ಆಸೆ ಮಾತ್ರ ಯಾವತ್ತೂ ಕಮ್ಮಿ ಆಗೋದೇ ಇಲ್ಲ. ಗೋಲ್ಡ್ ಸುಕ್ಕೆಲ್ಲ ಸುತ್ತಾಡಿ ಟಯರ್ಡ್ ಆಗಿ ಫೈನಲಿ ಸೋನಾ ಜ್ಯುವೆಲರ್ಸ್ ಶಾಪಿಗೆ ಬಂದು ನಾನು ಸ್ಪೆಷಲ್ ಪರ್ಸನಿಗೆ ಅಂತ ಒಂದು ಪುಟ್ ಇಯರಿಂಗ್ಸ್ ಆ್ಯಂಡ್ ಗೋಲ್ಡ್ ರಿಂಗ್ನ ಪರ್ಚೇಸ್ ಮಾಡಿದೆ. ಸೊ ಗೈಸ್ ವೆಯ್ಟ್ ಮಾಡಿ, ಈ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದುಬೈಯಲ್ಲಿ ನನಗೋಸ್ಕರ ಅಂತ ಗೋಲ್ಡ್ ಪರ್ಚೇಸ್ ಮಾಡಿದ್ದೆ, ಬಟ್ ಸ್ಪೆಷಲ್ ಪರ್ಸನಿಗೆ ಅಂತ ನಾನು ಯಾವತ್ತೂ ಗೋಲ್ಡ್ ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಸ್ಪೆಷಲ್ ಪರ್ಸನಿಗೆ ಅಂತ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಗೋಲ್ಡ್ ತೊಗೊಳ್ತಾ ಟೈಮ್ ಆಗಿದ್ದಿದ್ದೆ ನೋಡ್ಕೊಂಡಿರಲಿಲ್ಲ. ಗೋಲ್ಡ್ ಸುಕ್ಕಿಂದ ಆಚೆ ಬರ್ತಿದ್ದಾಗೆ ಆಲ್ರೆಡಿ ಸಂಜೆ ಆಗಿತ್ತು. ಸೊ ನನಗೆ ನೈಟ್ ಶಿಫ್ಟ್ ಇದ್ದಿದ್ದ ಕಾರಣ ಬೇರೆ ಏನೋ ಪ್ಲ್ಯಾನ್ಸ್ ಮಾಡಿದೆ. ಗೋಲ್ಡ್ ಸುಕ್ಕಿಂದ ಡೈರೆಕ್ಟ್ ಫುಜೇರಾ ಹೊರಟ್ವಿ. ನನಗಂತೂ ದುಬೈನ ನೈಟ್ ಲೈಫ್ ತುಂಬಾ ಇಷ್ಟ. ಸೊ ಫುಜೇರಾಗೆ ಬರೋಷ್ಟರಲ್ಲಿ ಆಲ್ರೆಡಿ ಕತ್ಲೆ ಆಗಿತ್ತು, ಹೊಟ್ಟೆ ಕೂಡ ಹಶ್ವಾಗಿತ್ತು. ಊಟ ಮುಗಿಸಿ ಅಣ್ಣ ನನ್ನ ಡ್ರಾಪ್ ಮಾಡಿ ಅವ್ರ ಮನೆಗೆ ಹೊರಟರು. ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ. ಸೊ ಡ್ಯೂಟಿಗೆ ಹೋಗಬೇಕು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.